ಕಾಂಗ್ರೆಸ್ ಸರ್ಕಾರಕ್ಕೆ ಇಂದಿಗೆ 2.5 ವರ್ಷ ಪೂರ್ಣ ಆಗ್ತಾ ಇದೆ. ಈ 2.5 ವರ್ಷ ಆದರೂ ಬದಲಾಗಲಿಲ್ಲ ಡಿಕೆ ಶಿವಕುಮಾರ್ ಅವರ ಹಣೆ ಬರಹ. ಸಿಎಂ ಆಗುವಂತಹ ಕನಸು ಕನಸಾಗಿಯೇ ಉಳಿದಿದೆ ಇಲ್ಲಿಯವರೆಗೂ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಸಹಜವಾಗಿ ಇದು ಅವರಿಗೂ ಒಂದು ಕಡೆ ಬೇಸರವನ್ನ ಕೂಡ ಉಂಟು ಮಾಡಿದೆ. 2.5 ವರ್ಷ ಪೂರೈಕೆ ಮಾಡಿದೆ ಇವತ್ತಿಗೆ ಕಾಂಗ್ರೆಸ್ನ ಸರ್ಕಾರ. ಡಿಕೆ ಶಿವಕುಮಾರ್ ಲೆಕ್ಕಾಚಾರದ ಪ್ರಕಾರ ಇವತ್ತು ಅವರು ಸಿಎಂ ಆಗಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಬದಲಾಯಿಸುವ ಮನಸ್ಸನ್ನ ಮಾಡ್ತಾ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಭೇಟಿಗೆ ಸಮಯ ಕೂಡ ಫಿಕ್ಸ್ ಮಾಡಿಲ್ಲ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಈ ವಾರವೇ ರಾಹುಲ್ ಗಾಂಧಿ ಭೇಟಿಗೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಸಮಯ ಕೊಟ್ರೆ ತಕ್ಷಣ ದಿಲ್ಲಿಗೆ ಹಾರ್ಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದೇ ತಿಂಗಳು ಸಿಎಂ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಈಗಾಗಲೇ ಈ ಸಂಪುಟ ಪುನರ್ರಚನೆ ಆಗೋದು ಬೇಡ ಅಂತ ಹೇಳಿ ಅಲ್ಲಿ ಅವರು ಒತ್ತಡ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸಂಪುಟ ಪುನರ್ರಚನೆ ಆಗ್ಬಿಟ್ರೆ ಸಿಎಂ ಬದಲಾವಣೆ ಆಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮಾಡೋದಿದ್ರೆ ಎಲ್ಲವನ್ನೂ ಕೂಡ ಒಟ್ಟಿಗೆ ಮಾಡಿ ಸಂಪುಟ ಪುನರ್ರಚನೆಯ ಜೊತೆಗೆ ಸಿಎಂ ಬದಲಾವಣೆಯನ್ನು ಕೂಡ ಮಾಡಿ, ಹಾಗಿದ್ರೆ ನಾನು ದುಡ್ದಿರೋದಕ್ಕೆ ಯಾವ ರೀತಿಯಾಗಿಯೂ ಕೂಡ ಪ್ರತಿಫಲ ಸಿಗೋದಿಲ್ವಾ ನನಗೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ.